ಉಡುಪಿಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಕಾಪು ಕಾರ್ಕಳ ತಾಲೂಕಿನಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದೆ. ರಬ್ಬರ್ ಬೋಟ್ ಮೂಲಕ ಸ್ಥಳೀಯರನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ವರ್ಷಧಾರೆಯ ಆರ್ಭಟ ಮುಂದುವರೆದಿದೆ. ಸ್ವರ್ಣ, ಪಾಪನಾಶಿನಿ, ಶಾಂಭವಿ ನದಿ ಭರ್ತಿಯಾಗಿದೆ. ಕಾಮಿನಿ ಹೊಳೆ ತೀರದಲ್ಲಿ ನೆರೆಯ ವಾತಾವರಣ ನಿರ್ಮಾಣವಾಗಿದೆ. ಉಡುಪಿಯ ಪಡುಬಿದ್ರೆ ಜಾಗದಲ್ಲಿ ಆ ಪ್ರದೇಶದಲ್ಲಿ ದೋಣಿ ಮೂಲಕ ಜನರನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ಕಾಪು ತಹಶೀಲ್ದಾರ್ ಪ್ರತಿಭಾ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಪಾದೆಬೆಟ್ಟು ಮನೆಗಳಿಗೆ ಜಲಾವೃತವಾಗಿದೆ. ಉಡುಪಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂತದ್ದು. ಇವತ್ತು ಕೂಡ ಯೆಲ್ಲೋ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿರುವಂತದ್ದು. ಹಾಗಾಗಿ ಧಾರಾಕಾರವಾಗಿ ಉಡುಪಿಯಲ್ಲಿ ಮಳೆ ಸುರಿತಾ ಇದೆ. ಜನಜೀವನ ಕೂಡ ಕಷ್ಟ ಸಾಧ್ಯ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಈಗಾಗಲೇ ಕಾಪು ತಾಲೂಕಿನ ಪಡುಬಿದ್ರೆ ಭಾಗದಲ್ಲಿ ಸಾಕಷ್ಟು ಕಡೆ ನೆರೆ ನೀರು ಆವರಿಸಿರುವಂತದ್ದು. ತಗ್ಗು ಪ್ರದೇಶದಲ್ಲಿ ಈಗಾಗಲೇ ಜನರನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನ ಕೂಡ ಕೈಗೊಂಡಿದ್ದಾರೆ. ಈ ಭಾಗದ ಕಾಪು ತಹಶೀಲ್ದಾರ್ ಪ್ರತಿಭಾ ಆರ್ ಅವರ ನೇತೃತ್ವದಲ್ಲಿ ಈಗಾಗಲೇ ಗೃಹ ರಕ್ಷಕ ದಳ ಮುಂಜಾನೆಯಿಂದ ಕೂಡ ಶ್ರಮ ಪಡ್ತಾ ಇರುವಂತದ್ದು. ಸುಮಾರು 24 ಮಂದಿಯನ್ನ 5 ಮನೆಗಳಿಂದ ಶಿಫ್ಟ್ ಮಾಡಲಾಗಿದೆ. ಪಾದೆಬೆಟ್ಟು ಪರಿಸರದಲ್ಲಿ ಪ್ರತಿ ವರ್ಷ ಕೂಡ ನೆರೆ ಆವರಿಸ್ತದೆ. ಈ ನೆರೆಯಿಂದಾಗಿ ಜನ ಸಂಕಷ್ಟ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಾವು ಗಮನಿಸಬಹುದು, ಇದು ಪಾದೆಬೆಟ್ಟು ಪರಿಸರ. ಇಲ್ಲಿ ಸಾಕಷ್ಟು ಮನೆಗಳು ಇರುವಂತದ್ದು. ಸರಾಗವಾಗಿ 1-2-3 ದಿನ ಮಳೆ ಬಂದ್ರೆ ಈ ಭಾಗದಲ್ಲಿ ನೀರು ನಿಲ್ತದೆ. ಮಕ್ಕಳಿಗೆ ಶಾಲೆಗೆ ಹೋಗೋದಕ್ಕೂ ಸಾಧ್ಯ ಆಗೋದಿಲ್ಲ. ಜೊತೆಗೆ ವಯಸ್ಸಾದವರನ್ನ ಒಂದು ಔಷಧಿಗೆ ತಗೊಂಡು ಹೋಗೋದಕ್ಕೂ ಸಾಧ್ಯವಾಗದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಜೊತೆಗೆ ಆ ಭಾಗದಲ್ಲಿ ಗಮನಿಸಬಹುದು, ಮನೆಗಳೆಲ್ಲ ನೀರು ನುಗ್ಗಿ ಮನೆಯೊಳಗಿರುವಂತಹ ವಸ್ತುಗಳು ಕೂಡ ಹಾಳಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಪ್ರತಿ ವರ್ಷ ಕೂಡ ಆ ಮನೆಯವರು ಅವರ ಪೀಠೋಪಕರಣಗಳು ಇರ್ಬೋದು ಅಥವಾ ಮನೆಯಲ್ಲಿರುವಂತಹ ವಸ್ತುಗಳನ್ನು ಬದಲಾಯಿಸುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ. ಹಾಗಾಗಿ ಸದ್ಯ ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕು ಅನ್ನುವಂತ ಬೇಡಿಕೆಯನ್ನ ಈ ಭಾಗದ ಜನ ಇಡ್ತಾ ಇದ್ದಾರೆ. ನಮ್ ಜೊತೆಗೆ ಈ ಭಾಗದ ಕಾಪು ತಾಲೂಕಿನ ತಹಶೀಲ್ದಾರ್ ಪ್ರತಿಭಾ ಮೇಡಮ್ ಅವರು ಇದ್ದಾರೆ. ಇದಕ್ಕೆ ಯಾವ ರೀತಿಯ ಒಂದು ಪರಿಹಾರವನ್ನ ಕಂಡುಕೊಳ್ಬಹುದು, ಮತ್ತೆ ಅದಕ್ಕೆ ಸರ್ಕಾರಕ್ಕೆ ಯಾವ ರೀತಿಯ ಒಂದು ಮನವಿಯನ್ನ ಸಲ್ಲಿಸ್ತೀರಿ ಅಂತ ಅವರನ್ನ ಕೇಳೋಣ. ಮೇಡಮ್, ಈಗಾಗಲೇ ನೀವು ಮುಂಜಾನೆಯಿಂದ ಶ್ರಮಿಸ್ತಾ ಇದ್ದೀರಿ, ಜನರನ್ನ ಶಿಫ್ಟ್ ಮಾಡೋ ಕೆಲಸವನ್ನ ಕೈಗೊಂಡಿದ್ದೀರಿ. ಇದಕ್ಕೊಂದು ಶಾಶ್ವತ ಪರಿಹಾರ ಹೇಗೆ ಕಂಡುಕೊಳ್ಳುವುದು ಅನ್ನೋದು? ಸರ್, ತಾವ್ ಹೇಳ್ದಾಗೆ ನಮ್ಮ ಕರಾವಳಿ ಭಾಗದಲ್ಲಿ ಕಾಪು ತಾಲೂಕಿನಲ್ಲಿ ಪ್ರತಿ ವರ್ಷ ನೆರೆ ಭೀತಿ ಇದ್ದೇ ಇದೆ. ಇಲ್ಲಿಯ ಪರಿಸ್ಥಿತಿಯನ್ನ ನಾವು ಅವಲೋಕಿಸಿದಾಗ ನಮ್ಗೆ ಮನವರಿಕೆ ಆಗಿದ್ದೇನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಕಾಮಿನಿ ನದಿ ಇದೆ ಆಸ್ಪಾಸ್ನಲ್ಲಿ. ಆ ಕಾಮಿನಿ ನದಿಯಲ್ಲಿ ಹೂಳು ತುಂಬಿಕೊಂಡಿದೆ, ಕಲ್ಮಶ ತುಂಬಿಕೊಂಡಿದೆ. ಅದನ್ನ ನಾವು ಕ್ಲೀನ್ ಮಾಡಿಸಿದ್ರೆ, ಸ್ವಚ್ಛಗೊಳಿಸಿದ್ರೆ ಖಂಡಿತ ಆಸುಪಾಸಿನ ಪ್ರದೇಶದ ಈ ನೆರೆ ಪರಿಸ್ಥಿತಿಯನ್ನ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ನಮಗೆ ಮನವರಿಕೆ ಆಗಿದೆ ಸರ್. ಈ ಮಳೆಗಾಲ ಮುಗಿದ ತಕ್ಷಣವೇ ನಾವು ಕಾಮಿನಿ ನದಿಯನ್ನ ಸ್ವಚ್ಛಗೊಳಿಸುವಂತಹ ಕಾರ್ಯಕ್ಕೆ ನಾವು ಕ್ರಮ ಮಾಡ್ತೇವೆ. ಈಗಾಗಲೇ ಮುಂಜಾನೆಯಿಂದ ಕೂಡ ಯಾರ್ಯಾರು ಸಂಕಷ್ಟದಲ್ಲಿದ್ದಾರೆ ಅವರನ್ನ ತೆರವು ಮಾಡುವಂತ ಕೆಲಸ ನಡೆದಿದೆ. ಮುಂದಿನ ಮಳೆಗಾಲಕ್ಕೆ ಮುಂಚೆ ಅದಕ್ಕೊಂದು ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ನಾವು ಕೂಡ ಶ್ರಮಿಸ್ತೇವೆ. ಅದಕ್ಕೆ ಬೇಕಾದಂತ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸ್ತೇವೆ ಅನ್ನುವಂತ ಮಾತನ್ನ ತಹಶೀಲ್ದಾರ್ ಹೇಳಿರುವಂತದ್ದು. ಜನ ಕೂಡ ಅದೇ ಆಶಯದಲ್ಲಿದ್ದಾರೆ. ಈ ಬಾರಿಯ ಮಳೆಗಾಲ ಮುಗಿದ್ರೆ ಮುಂದಿನ ಮಳೆಗಾಲದಲ್ಲಿ ಈ ರೀತಿಯ ಒಂದು ಸಂಕಷ್ಟ ನಮಗೆ ಬರ್ಲಿಕ್ಕಿಲ್ಲ ಅನ್ನುವಂತ ಒಂದು ಭರವಸೆಯಲ್ಲಿ ಜನ ಕೂಡ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಕೂಡ ಅದನ್ನೇ ಬಯಸ್ತದೆ. ಪ್ರತಿ ವರ್ಷ ಮಳೆಗಾಲದಲ್ಲೂ ಕೂಡ ಶಿಫ್ಟ್ ಅನ್ನುವಂತ ಒಂದು ಕೆಲಸವನ್ನ ಬಿಟ್ಟು ಅದಕ್ಕೊಂದು ಶಾಶ್ವತವಾದ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಜಿಲ್ಲಾಡಳಿತ ಇರ್ಬೋದು, ಸರ್ಕಾರ ಇರ್ಬೋದು, ಗಮನ ಹರಿಸಲಿ ಅನ್ನೋದು ನಮ್ಮ ಆಶಯ ಕೂಡ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಕಾಪು ಕಾರ್ಕಳ ತಾಲೂಕಿನಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದೆ. ರಬ್ಬರ್ ಬೋಟ್ ಮೂಲಕ ಸ್ಥಳೀಯರನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ವರ್ಷಧಾರೆಯ ಆರ್ಭಟ ಮುಂದುವರೆದಿದೆ. ಸ್ವರ್ಣ, ಪಾಪನಾಶಿನಿ, ಶಾಂಭವಿ ನದಿ ಭರ್ತಿಯಾಗಿದೆ. ಕಾಮಿನಿ ಹೊಳೆ ತೀರದಲ್ಲಿ ನೆರೆಯ ವಾತಾವರಣ ನಿರ್ಮಾಣವಾಗಿದೆ. ಉಡುಪಿಯ ಪಡುಬಿದ್ರೆ ಜಾಗದಲ್ಲಿ ಆ ಪ್ರದೇಶದಲ್ಲಿ ದೋಣಿ ಮೂಲಕ ಜನರನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ಕಾಪು ತಹಶೀಲ್ದಾರ್ ಪ್ರತಿಭಾ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಪಾದೆಬೆಟ್ಟು ಮನೆಗಳಿಗೆ ಜಲಾವೃತವಾಗಿದೆ.
ಉಡುಪಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂತದ್ದು, ಇವತ್ತು ಕೂಡ ಯೆಲ್ಲೋ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿರುವಂತದ್ದು. ಹಾಗಾಗಿ ಧಾರಾಕಾರವಾಗಿ ಉಡುಪಿಯಲ್ಲಿ ಮಳೆ ಸುರಿತಾ ಇದೆ. ಜನಜೀವನ ಕೂಡ ಕಷ್ಟ ಸಾಧ್ಯ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಈಗಾಗಲೇ ಕಾಪು ತಾಲೂಕಿನ ಪಡುಬಿದ್ರೆ ಭಾಗದಲ್ಲಿ ಸಾಕಷ್ಟು ಕಡೆ ನೆರೆ ನೀರು ಆವರಿಸಿರುವಂತದ್ದು. ತಗ್ಗು ಪ್ರದೇಶದಲ್ಲಿ ಈಗಾಗಲೇ ಜನರನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನ ಕೂಡ ಕೈಗೊಂಡಿದ್ದಾರೆ. ಈ ಭಾಗದ ಕಾಪು ತಹಶೀಲ್ದಾರ್ ಪ್ರತಿಭಾ ಆರ್ ಅವರ ನೇತೃತ್ವದಲ್ಲಿ ಈಗಾಗಲೇ ಗೃಹ ರಕ್ಷಕ ದಳ ಮುಂಜಾನೆಯಿಂದ ಕೂಡ ಶ್ರಮ ಪಡ್ತಾ ಇರುವಂತದ್ದು. ಸುಮಾರು 24 ಮಂದಿಯನ್ನ 5 ಮನೆಗಳಿಂದ ಶಿಫ್ಟ್ ಮಾಡಲಾಗಿದೆ. ಪಾದೆಬೆಟ್ಟು ಪರಿಸರದಲ್ಲಿ ಪ್ರತಿ ವರ್ಷ ಕೂಡ ನೆರೆ ಆವರಿಸ್ತದೆ. ಈ ನೆರೆಯಿಂದಾಗಿ ಜನ ಸಂಕಷ್ಟ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಾವು ಗಮನಿಸಬಹುದು, ಇದು ಪಾದೆಬೆಟ್ಟು ಪರಿಸರ, ಇಲ್ಲಿ ಸಾಕಷ್ಟು ಮನೆಗಳು ಇರುವಂತದ್ದು. ಸರಾಗವಾಗಿ 1-2-3 ದಿನ ಮಳೆ ಬಂದ್ರೆ ಈ ಭಾಗದಲ್ಲಿ ನೀರು ನಿಲ್ತದೆ. ಮಕ್ಕಳಿಗೆ ಶಾಲೆಗೆ ಹೋಗೋದಕ್ಕೂ ಸಾಧ್ಯ ಆಗೋದಿಲ್ಲ. ಜೊತೆಗೆ ವಯಸ್ಸಾದವರನ್ನ ಒಂದು ಔಷಧಿಗೆ ತಗೊಂಡು ಹೋಗೋದಕ್ಕೂ ಸಾಧ್ಯವಾಗದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಜೊತೆಗೆ ಆ ಭಾಗದಲ್ಲಿ ಗಮನಿಸಬಹುದು, ಮನೆಗಳೆಲ್ಲ ನೀರು ನುಗ್ಗಿ ಮನೆಯೊಳಗಿರುವಂತಹ ವಸ್ತುಗಳು ಕೂಡ ಹಾಳಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಪ್ರತಿ ವರ್ಷ ಕೂಡ ಆ ಮನೆಯವರು ಅವರ ಪೀಠೋಪಕರಣಗಳಿರ್ಬೋದು ಅಥವಾ ಮನೆಯಲ್ಲಿರುವಂತಹ ವಸ್ತುಗಳನ್ನು ಬದಲಾಯಿಸುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ. ಹಾಗಾಗಿ ಸದ್ಯ ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕು ಅನ್ನುವಂತ ಬೇಡಿಕೆಯನ್ನ ಈ ಭಾಗದ ಜನ ಇಡ್ತಾ ಇದ್ದಾರೆ. ನಮ್ ಜೊತೆಗೆ ಈ ಭಾಗದ ಕಾಪು ತಾಲೂಕಿನ ತಹಶೀಲ್ದಾರ್ ಪ್ರತಿಭಾ ಮೇಡಮ್ ಅವರು ಇದ್ದಾರೆ. ಇದಕ್ಕೆ ಯಾವ ರೀತಿಯ ಒಂದು ಪರಿಹಾರವನ್ನ ಕಂಡುಕೊಳ್ಬಹುದು, ಮತ್ತೆ ಅದಕ್ಕೆ ಸರ್ಕಾರಕ್ಕೆ ಯಾವ ರೀತಿಯ ಒಂದು ಮನವಿಯನ್ನ ಸಲ್ಲಿಸ್ತೀರಿ ಅಂತ ಅವರನ್ನ ಕೇಳೋಣ. ಮೇಡಮ್, ಈಗಾಗಲೇ ನೀವು ಮುಂಜಾನೆಯಿಂದ ಶ್ರಮಿಸ್ತಾ ಇದ್ದೀರಿ, ಜನರನ್ನ ಶಿಫ್ಟ್ ಮಾಡೋ ಕೆಲಸವನ್ನ ಕೈಗೊಂಡಿದ್ದೀರಿ. ಇದಕ್ಕೊಂದು ಶಾಶ್ವತ ಪರಿಹಾರ ಹೇಗೆ ಕಂಡುಕೊಳ್ಳುವುದು ಅನ್ನೋದು? ಸರ್, ತಾವ್ ಹೇಳ್ದಾಗೆ ನಮ್ಮ ಕರಾವಳಿ ಭಾಗದಲ್ಲಿ ಕಾಪು ತಾಲೂಕಿನಲ್ಲಿ ಪ್ರತಿ ವರ್ಷ ನೆರೆ ಭೀತಿ ಇದ್ದೇ ಇದೆ. ಇಲ್ಲಿಯ ಪರಿಸ್ಥಿತಿಯನ್ನ ನಾವು ಅವಲೋಕಿಸಿದಾಗ ನಮ್ಗೆ ಮನವರಿಕೆ ಆಗಿದ್ದೇನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಕಾಮಿನಿ ನದಿ ಇದೆ ಆಸ್ಪಾಸ್ನಲ್ಲಿ. ಆ ಕಾಮಿನಿ ನದಿಯಲ್ಲಿ ಹೂಳು ತುಂಬಿಕೊಂಡಿದೆ, ಕಲ್ಮಶ ತುಂಬಿಕೊಂಡಿದೆ. ಅದನ್ನ ನಾವು ಕ್ಲೀನ್ ಮಾಡಿಸಿದ್ರೆ, ಸ್ವಚ್ಛಗೊಳಿಸಿದ್ರೆ ಖಂಡಿತ ಆಸುಪಾಸಿನ ಪ್ರದೇಶದ ಈ ನೆರೆ ಪರಿಸ್ಥಿತಿಯನ್ನ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ನಮಗೆ ಮನವರಿಕೆ ಆಗಿದೆ ಸರ್. ಈ ಮಳೆಗಾಲ ಮುಗಿದ ತಕ್ಷಣವೇ ನಾವು ಕಾಮಿನಿ ನದಿಯನ್ನ ಸ್ವಚ್ಛಗೊಳಿಸುವಂತಹ ಕಾರ್ಯಕ್ಕೆ ನಾವು ಕ್ರಮ ಮಾಡ್ತೇವೆ. ಈಗಾಗಲೇ ಮುಂಜಾನೆಯಿಂದ ಕೂಡ ಯಾರ್ಯಾರು ಸಂಕಷ್ಟದಲ್ಲಿದ್ದಾರೆ ಅವರನ್ನ ತೆರವು ಮಾಡುವಂತ ಕೆಲಸ ನಡೆದಿದೆ. ಮುಂದಿನ ಮಳೆಗಾಲಕ್ಕೆ ಮುಂಚೆ ಅದಕ್ಕೊಂದು ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ನಾವು ಕೂಡ ಶ್ರಮಿಸ್ತೇವೆ. ಅದಕ್ಕೆ ಬೇಕಾದಂತ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸ್ತೇವೆ ಅನ್ನುವಂತ ಮಾತನ್ನ ತಹಶೀಲ್ದಾರ್ ಹೇಳಿರುವಂತದ್ದು. ಜನ ಕೂಡ ಅದೇ ಆಶಯದಲ್ಲಿದ್ದಾರೆ. ಈ ಬಾರಿಯ ಮಳೆಗಾಲ ಮುಗಿದ್ರೆ ಮುಂದಿನ ಮಳೆಗಾಲದಲ್ಲಿ ಈ ರೀತಿಯ ಒಂದು ಸಂಕಷ್ಟ ನಮಗೆ ಬರ್ಲಿಕ್ಕಿಲ್ಲ ಅನ್ನುವಂತ ಒಂದು ಭರವಸೆಯಲ್ಲಿ ಜನ ಕೂಡ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಕೂಡ ಅದನ್ನೇ ಬಯಸ್ತದೆ. ಪ್ರತಿ ವರ್ಷ ಮಳೆಗಾಲದಲ್ಲೂ ಕೂಡ ಶಿಫ್ಟ್ ಅನ್ನುವಂತ ಒಂದು ಕೆಲಸವನ್ನ ಬಿಟ್ಟು ಅದಕ್ಕೊಂದು ಶಾಶ್ವತವಾದ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಜಿಲ್ಲಾಡಳಿತ ಇರ್ಬೋದು, ಸರ್ಕಾರ ಇರ್ಬೋದು, ಗಮನ ಹರಿಸ್ಲಿ ಅನ್ನೋದು ನಮ್ಮ ಆಶಯ ಕೂಡ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕೊಟ್ಟಂಗಿದೆ ಗೊತ್ತಿಲ್ಲ ಇದಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಇತರರು ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಹೇಳಿ. ಯಾಕಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಒಂದು ಮುಂಬಡ್ತಿ ಸಿಗಬೇಕು ಅಂತಂದ್ರೆ ವರ್ಷಾನುಗಟ್ಲೆ ಅದಕ್ಕೆ ತಪಸ್ಸು ಮಾಡಿದ ರೀತಿಯಲ್ಲಿ ಅಧಿಕಾರಿಗಳು ಕಾದು ಕುಳಿತಿರ್ತಾರೆ. ಅವರಿಗೆ ಸಲ್ಲಬೇಕಾದ ಬಡ್ತಿ ಬರಮನಿ ಅವರಿಗೆ ಈ ಪ್ಯಾಚಪ್ ಸಲುವಾಗಿ